ಗುರುಜಿ, ನೀವು ಅತ್ತಿ ಮರದ ಕುರಿತು ಹಾಗೆ ಅತ್ತಿ ಮರದ ಒಂದು ಹಣ್ಣಿನ ಒಳಗಿರುವ ಆ ಹುಳದ ಕುರಿತು ಕೂಡ ಅದರ ವಿಶೇಷತೆ ಏನು ಅಂತ ಬಹಳ ಸೊಗಸಾಗಿ ನಾವು ಮುಂದಿಡ್ತಿದ್ರಿ. ಈಗೇನ್ ಹೇಳ್ತಿದ್ದೀರಾ? ಈಗ ಒಂದು ವೈಶಿಷ್ಟ್ಯತೆಯನ್ನ ತಿಳಿಸ್ಬೇಕು. ಏನ್ ವೈಶಿಷ್ಟ್ಯತೆ? ನಿಮ್ಗೆಲ್ಲರಿಗೂ ಹೇಳಿದೆ, ಗ್ರಹಣದ ಪ್ರಭಾವ ಬಹಳ ಬೀರ್ತಾ ಇದೆ, ಎಲ್ಲರಿಗೂ ಅನಾಹುತಗಳ ಕಾರಣವಾಗ್ತಾ ಇದೆ ಅಂತ. ನೀವು ಏನು ಅಂದ್ರೆ ಮುಂದಿನ ಅಮಾವಾಸ್ಯೆ 2ನೇ ತಾರೀಕು ಒಳಗೆ ಈ ಮೊನ್ನೆ ಆಗಿರ್ತಕ್ಕಂಥ ಗ್ರಹಣದ ಪ್ರವಾಸದಲ್ಲಿ ನೀವುಗಳು ಮಾಡತಕ್ಕಂಥ ಪ್ರಯೋಗ ಏನು ಅಂದ್ರೆ, ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಮೀನರಾಶಿಯಿಂದ ಹಿಡಿದು ಕನ್ಯಾ ರಾಶಿವರೆಗೂ ಎಲ್ಲರಿಗೂ ಆ ಎಫೆಕ್ಟ್ ಇದೆ. ಆದರೆ ಆ ಎಫೆಕ್ಟ್ ಅಂದ್ರೆ ಶನಿ ಜೊತೆ ಇದ್ದಾಗ ಶನಿ ಕಾಟ ನಮಗೂ ಇರುತ್ತೆ, ಅಥವಾ ಯಾವ್ದಾದ್ರು ರಾಹು ದೋಷ ಇದ್ದಾಗ ರಾಹು ಕಾಟ ನಮಗೂ ಇರುತ್ತೆ ಅನ್ನೋರ ಅರ್ಥ. ಗಂಡನಿಗಿದ್ರೆ ಹೆಂಡತಿಗಿರುತ್ತೆ, ಹೆಂಡತಿಗಿದ್ರೆ ಮಕ್ಕಳಿಗಿರುತ್ತೆ, ಮಕ್ಕಳಿಗಿದ್ರೆ ಮೊಮ್ಮಕ್ಕಳಿಗೆ ಬರುತ್ತೆ, ಮೊಮ್ಮಕ್ಕಳಿಗಿದ್ರೆ ತಾತ ಅಜ್ಜಿ ಇದ್ರೂ ಭಯ ಇರುತ್ತೆ. ಯಾಕೆ ಅಂದರೆ ಒಂದು ಗ್ರಹ ಒಂದು ಮನೆಯಲ್ಲಿ ಆ ಕುಟುಂಬದವ್ರು ಎಲ್ಲರೂ ಸೇರಿರ್ತೀವಿ, ಎಲ್ಲಾ ನಕ್ಷತ್ರದವ್ರು ಇರ್ತೀವಿ, ಎಫೆಕ್ಟ್ ಒಬ್ರಿಗೊಬ್ರು ಆಗುತ್ತೆ. ಕರೆಂಟ್ ಹೋದಾಗ ಈ ನಕ್ಷತ್ರ ಈ ಕರೆಂಟ್ ಕೊಡಕ್ಕಾಗಲ್ಲ, ನೀನು ರೂಮಲ್ಲಿ ಸಪರೇಟಾಗಿ ಬಾ, ನೀನು ಸಪರೇಟ್ ಲೈಟ್ ಬಿಡ್ತೀನಿ ಅಂತ ಏನಾದ್ರು ಹೇಳುತ್ತಾ? ಇಲ್ವಲ್ಲ. ಅವನು ಅನುಭವಿಸ್ಬೇಕು, ಇವನು ಅನುಭವಿಸ್ಬೇಕು. ಅಂದ್ರೆ ಒಂದು ಕರೆಂಟು ಎಲ್ರಿಗೂ ಏಕಾಚಿತ್ತ. ಇನ್ನೇನು 8-9 ತಿಂಗಳಲ್ಲಿ ಕರೆಂಟ್ ಹೊಟ್ಟೋಗತ್ತೆ. ಜೈ ಜೈ ಶಂಕರ ಅನ್ನಬೇಕು. ಹಳೆದೆಲ್ಲ ಹಳೆ ಗಂಡನ ಪಾದವೇಗತಿ ಅಂತ ಎಲ್ಲ ಮೇಲೆ ಹಾಕೋಬೇಕು. ಹಂಡೆಗಳು ಎಲ್ಲ ಮೇಲ್ಗಡೆ ಇಟ್ಬಿಟ್ಟಿದ್ದೀರಾ. ಹಂಡೆ ಒಲೆ ಉರಿಗಳೆಲ್ಲ ರೆಡಿ ಮಾಡ್ಕೊಳಕ್ ಹಂಡೆ ವಾಪಸ್ ತಗೋಬೇಕು. ಸೌದೆ ಒಲೆ ಉರಿ ಕಟ್ಟಿಗೆಗಳೆಲ್ಲ ರೆಡಿ ಮಾಡ್ಕೋಬೇಕು. ಲ್ಯಾಂಟಿನ್ ಲ್ಯಾಂಪ್ ಸೀಮೆಣ್ಣೆ ರೆಡಿ ಮಾಡ್ಕೋಬೇಕು. ಹೀಗೆ ಒಂದೊಂದಾಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ನಾವಲ್ಲ ಮೊದಲಿಂದ ಅದನ್ನ ಪ್ರಯೋಗ ಮಾಡಿ ಇಟ್ಕೊಂಡಿದ್ದೀವಿ. ಇಟ್ಕೊಂಡು ಯಾಕೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಯಾವ ಕಾಲಕ್ಕೆ ಇಟ್ಟಿದ್ದೀವಿ. ಡೀಸೆಲ್ ಬೆಲೆ ಹೆಚ್ಚಾಗ್ಬಿಟ್ರೆ ಏನ್ ಮಾಡ್ತೀರಾ? ಫೋನ್ ಇರಲ್ಲ, ಕಂಪ್ಯೂಟರ್ ಸೆಕ್ಷನ್ಸ್ ಅಂತ ಹೇಳಿ ಯಾವ ಸಾಫ್ಟ್ವೇರ್ ಕಂಪ್ನಿನೂ ಇರಲ್ಲ, ಕಾರ್ಗಳು ಓಡಲ್ಲ. ಏನಕ್ಕೆ ಓಡಿರುತ್ತೆ? ಪೆಟ್ರೋಲ್ ಹಾಕಕ್ಕೆ ಅವನಿಗೂ ಕರೆಂಟ್ ಬೇಕಲ್ಲ. ಎಲ್ಲ ಸ್ಥಗಿತವಾಗೋಗತ್ತೆ ಜಗತ್ತಲ್ಲಿ. ಇದು ಸತ್ಯ. ಆ ಸಮಯಕ್ಕೆ ಏನ್ ಮಾಡಬೇಕು? ಎಲ್ಲರೂ ಹಿಸ್ಟ್ರಿ ರಿಪೀಟ್ಸ್. ಆ ರಿಪೀಟ್ ಆಗಕ್ಕೆ ಕಾರಣಕರ್ತರು ಯಾರೋ? ಈ ಗ್ರಹಣ ಹತ್ರ ಬಂದ್ಬಿಡ್ತು. ಇನ್ನೇನು ಆ ಮುಹೂರ್ತ ಬರೋ ಸಮಯಕ್ಕೆ ನೀವೆಲ್ಲ ಅಟ್ಲೀಸ್ಟ್ ನನ್ನ ಕುಟುಂಬದಲ್ಲಿ ರೋಗ ರುಜಿನಗಳಿಲ್ಲದೆ, ನನ್ನ ಗಂಡನಿಗೆ ಯಾವುದೇ ಆತಂಕಗಳು ಬರದೇ ಇದೆ, ನನ್ನ ಮಕ್ಕಳಿಗೆ ಸಂರಕ್ಷಣೆ ಆಗೋ ತರ ನನಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ನಿಮ್ಮ ಹೆಣ್ಣುಮಕ್ಕಳೆಲ್ಲರೂ ಸೇರ್ಕೊಂಡು ಟೆಲಿಪತಿ ಅನ್ನೋದು ಹೇಗಿದೆ ಹಾಗೆ ವೈಫ್ ಪತಿ ಅನ್ನೋ ತರ. ಅಂದ್ರೇನೋ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೇಳಿದ್ರೆ ಸಾಕಂತೆ ಊರೆಲ್ಲ ಹರಡ್ಕೊಂಡ್ಬಿಡ್ತಾರಂತೆ ಬಹಳ ಸಂತೋಷವಾಗಿ. ಯಾಕೆಂದ್ರೆ ಬಹಳ ಫಾಸ್ಟ್. ಮೀಡಿಯಾ ಅನ್ನೋದ್ರಲ್ಲಿ ಹೆಣ್ಣು ಮಕ್ಕಳ ಮಾತು ಯಾರಿಗೂ ಹೇಳಿಲ್ಲ ಸಾವಿತ್ರಮ್ಮ ಅಂತೇಳಿ ಒಂದು 20 ಜನ ಕೇಳಿರ್ತಾರೆ, ಬಹಳ ಸಂತೋಷ. ಆ 20 ಜನ ಒಂದು 25,000 ಜನ ಕೇಳಿರ್ತಾರೆ. ಹೀಗೆ ಒಂದೊಂದಾಗಿ ಹರಡೋದು ಯಾರ ಮುಖಾಂತರ? ಹೆಣ್ಣು ಮಕ್ಕಳ ಮುಖಾಂತರ. ನೀವೆಲ್ಲ ಇಷ್ಟು ಮಾಡಬೇಕು. ಗ್ರಹಣದ ಫಲವನ್ನ ಯಾವ ಕಾಲಕ್ಕೂ ಬರೆದಿದ್ದಾಗೆ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಎಲ್ಲಾ ಗ್ರಹಗಳಿಗೂ ಭೂಮಿಗೆ ಬಂದಿರತಕ್ಕಂಥ ಈ ಗ್ರಹದ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಒಂದೇ ಮಾರ್ಗ. ತುಂಗಾಭದ್ರಾ ತೀರದಲ್ಲಿರ್ತಕ್ಕಂಥ ಕೂಡಲಿಯಲ್ಲಿ, ಅಂದರೆ ಯಾವತ್ತು ವಿಷ್ಣು ಮತ್ತು ಶಿವನು ಸೇರ್ತಾನೋ ಅದು ಒಂದೇ ಕ್ಷೇತ್ರ ಇರೋದು ಕೂಡಲಿ ಶೃಂಗೇರಿಯಲ್ಲಿ. ಶಕ್ತಿ ಯಾವತ್ತು ದುರ್ಗಾಂಶದಲ್ಲಿ ವನದುರ್ಗ ಯಂತ್ರ ಮೇಲೆ ಕೂತಿದ್ದಾಳೋ, ಋಷಿ ಮುನಿಗಳ ಮುಖಾಂತರ ಪ್ರತಿಷ್ಠಾಪನೆ. ಋಷಿ ಮುನಿಗಳು ಯಾರೋ? ಸಾಕ್ಷಾತ್ ಆದಿಶಂಕರಾಚಾರ್ಯರು. ಎಲ್ಲಿ ನರಸಿಂಹನು ಅದೇ ಕ್ಷೇತ್ರದಲ್ಲಿ ಇರ್ತಾನೋ, ನೀರ ಹತ್ರ ಎಲ್ಲಿ ನರಸಿಂಹ? ಚಿಂತಾಮಣಿ ನರಸಿಂಹ ಸಾಕ್ಷಾತ್ ಪ್ರಹ್ಲಾದ ಪ್ರತಿಷ್ಠಾಪನೆ ಮಾಡೋದು. ಚಂದ್ರಮೌಳೇಶ್ವರನ ಶಾಪ ವಿಮೋಚನೆ, ರಾಮನಿಗೆ ಶಾಪ ವಿಮೋಚನೆ ಆಗಿರ್ತಕ್ಕಂಥ ವಾಲಿ ಮುಖಾಂತರವಾಗಿ ಆ ಕ್ಷೇತ್ರ ಚಂದ್ರಮೌಳೇಶ್ವರ. ಅದೇ ಕ್ಷೇತ್ರದಲ್ಲಿ ಪಾರ್ವತಿ, ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಪಾರ್ವತಿಯು ಬ್ರಹ್ಮನಿಂದ ಪಡೆದ ಪಿಶಾಚೋಚನ ಪರಿವರ್ತನೆಯಾಗಿದ್ದು ಇದೇ ಕ್ಷೇತ್ರದಲ್ಲಿ. ಇಂಥ ಒಂದು ಮಹಾಕ್ಷೇತ್ರದಲ್ಲಿ ನೀವು ನಿಲುವಾಂಬೆ ಶಾರದಾ ಕ್ಷೇತ್ರ. ಎಲ್ಲಿ? ಅಡ್ರೆಸ್ ಎಲ್ಲರೂ ತಲೆಗೆ ಹಾಕೊಳ್ಳಿ, ಗಮನ ಇಟ್ಕೊಳ್ಳಿ. ಸ್ನಾನಕ್ಕೆ ಹೋಗಬೇಕು. 1 ತಿಂಗಳವರೆಗೂ ಟೈಮ್ ಇದೆ. ಅಂದ್ರೆ ಇನ್ನು 2ನೇ ತಾರೀಕು ಮುಂದಿನ ಅಮಾವಾಸ್ಯೆ ಒಳಗೆ ನಿಮ್ಮ ಅನುಕೂಲದ ದಿನಗಳು, ನಿಮ್ಮ ಸಮಯಗಳಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಬಂದು ಆ ಚಿಂತಾಮಣಿ ನರಸಿಂಹ ಮೊದಲನೇದು, 2ನೇದು ಪಾರ್ವತಿ ದರ್ಶನ, ಪರಮೇಶ್ವರದು, ಚಂದ್ರಮೌಳೇಶ್ವರನ ದರ್ಶನ ಮಾಡಿ, ವನದುರ್ಗ ನಿಲುವಾಂಬೆ ಶಾರದಾ ದರ್ಶನ ಮಾಡಿ, ಎರಡೂ ಗುರುಗಳ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನೇ ಯಥೇಚ್ಛವಾಗಿ ನಿಮ್ಮ ಕೈಲಾದ ಸೇವೆಗಳನ್ನೆಲ್ಲ ಮಾಡಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದೇ ಈ ಗ್ರಹಣದ ಪ್ರಭಾವವನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶಗಳು. ಈ ಅಡ್ರೆಸ್ ಹೇಳ್ತೀನಿ, ಸರಿಯಾಗಿ ಗಮನ ಕಟ್ಕೊಳ್ಳಿ. ಶಿವಮೊಗ್ಗದಿಂದ ಹೊಳೆಹೊನ್ನೂರು ರಸ್ತೆ, ಶಿವಮೊಗ್ಗದಿಂದ ಹೊಳೆಹೊನ್ನೂರು ರಸ್ತೆ ಚಿತ್ರದುರ್ಗಕ್ಕೆ ಹೋಗೋ ದಾರಿಯಲ್ಲಿ ಪಿಳ್ಳಂಗಿರಿ ರಂಗನಾಥನ ಹತ್ರ ಕೂಡಲಿ ಶೃಂಗೇರಿ. ಆ ಕೂಡಲಿ ಅನ್ನತಕ್ಕಂಥ ಸಂಗಮ ಯಾರನ್ನು ಬೇಕಾದರೂ ಕೇಳಬಹುದು. ಸರಿಯಾದ ದಾರಿಯಲ್ಲಿ ಹೋತಾ ಅಲ್ಲಿ ಹೋಗಿ ನೇರವಾಗಿ ಮಠದಲ್ಲಿ ಮೊದಲನೇ ಸ್ನಾನ, ಬೆಳಗ್ಗೆ ಬೇಗ ಹೊರಟೋಗಿ ಬೇಗ ಸ್ನಾನ ಮಾಡಿಕೊಂಡ್ರೆ ಬೇಗ ಎಲ್ಲ ದರ್ಶನವನ್ನು ಮಾಡಿಕೊಂಡು ಆ ಕಾಲಕ್ರಮೇಣವಾಗಿ ಸುಮ್ಮನೆ ಓಡ್ ಬಂದ್ಬಿಡೋದಲ್ಲ. ಕೆಲವರು ಇದೆ, ಗುರುಗಳೇ ನೀವು ಹೇಳಿದ್ರಿ, ನಾವು ಸ್ನಾನ ಮಾಡಿದ್ವಿ, ಗುರುಗಳ ಸೇವೆ ಮಾಡಿದ್ವಿ, ಹೊರಟು ಬಂದ್ಬಿಡೋದಲ್ಲ. ಊಟದ ಪ್ರಸಾದವನ್ನು ಸ್ವೀಕರಿಸಿ ಗುರು ಸೇವೆಯನ್ನ ಸಂಜೆ ಕಾಲದವರೆಗೂ ಅಲ್ಲಿರ್ಬೇಕು ನೀವು. ಆ ದಿನದ ನಿಮ್ಮ ಎಲ್ಲ ಆತಂಕಗಳ ದೂರವಾಗಕ್ಕೆ ಮುಸ್ಸಂಜೆ ಹೊತ್ತಲ್ಲಿ ಅಲ್ಲಿ ಇರಬೇಕು. ಇದು ಇದ್ದರೇನೆ ಸಾಕ್ಷಿ ರೂಪವಾದ ಶಕ್ತಿ ಆ ಚಂದ್ರನಿಂದ, ಸೂರ್ಯನಿಂದ, ಅಮಾವಾಸ್ಯೆ ಅಂತ ಆಗಿರ್ತಕ್ಕಂಥ ಗ್ರಹಣದಿಂದ ಪರಿಹಾರ.